ಡ್ಯಾಂ ನಿರ್ವಹಣೆಯಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಆಗಿದೆ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ. ಜನರ ಸುರಕ್ಷತೆಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು, ಆದರೆ ಇಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಸೇಫ್ಟಿಗೆ ಹಣದ ಕೊರತೆನೋ ಮತ್ತೊಂದು ಗೊತ್ತಿಲ್ಲ, ಸಮಸ್ಯೆ ಸರಿಪಡಿಸಲೇಬೇಕು ಅಂತ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ನಿರ್ಮಾಣ ಆಗಿರುವ ತುಂಗಭದ್ರಾ ಡ್ಯಾಮು ಸ್ವತಂತ್ರ ಪೂರ್ವದಲ್ಲಿ ನಿರ್ಮಾಣ ಆಗಿರುವಂಥ ಒಂದು ಡ್ಯಾಮು ಕಾಲಕ್ಕೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು. ಒಂದು ಕಡೆ ಹೂಳು ತುಂಬಿರುವಂಥದ್ದು ಭಾಳ ದೊಡ್ಡ ಸಮಸ್ಯೆ ಇದೆ. ಅದಕ್ಕಾಗಿ ಈಗಾಗಲೇ ಸಮಾನಾಂತರವಾದ ಡ್ಯಾಮನ್ನು ಕಟ್ಟಬೇಕು ಅಂತ DPR ಮಾಡಿ ನಮ್ಮ ಕಾಲದಲ್ಲಿ ಎಲ್ಲರೂ ಸಿದ್ಧತೆ ಮಾಡಿದ್ವಿ. ಇದರ ಜೊತೆಗೆ ಡ್ಯಾಮ್ ಮ್ಯಾನೇಜ್ಮೆಂಟ್ ಕಮಿಟಿ ಇರ್ತದೆ. ಅವರು ಕೇಂದ್ರ ಸರ್ಕಾರದಿಂದ ಬಂದು ಹಲವಾರು ಸಲಹೆಗಳನ್ನು ಕೊಟ್ಟಿರ್ತಾರೆ. ಆ ಸಲಹೆಗಳನ್ನು ರಾಜ್ಯ ಸರ್ಕಾರ ಹೈಯೆಸ್ಟ್ ಪ್ರಯಾರಿಟಿ ಮೇಲೆ ಮಾಡಬೇಕು. ನಾನು ನೋಡಿಲ್ಲ ಡ್ಯಾಮ್ ಸೇಫ್ಟಿ ಕಮಿಟಿ ಏನು ಸಲಹೆ ಕೊಟ್ಟಿದೆ. ಅದನ್ನು ನನಗನ್ನಿಸ್ತಾ ಇದೆ ಈ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದ್ದರೆ ಈ ಪರಿಸ್ಥಿತಿ ಇವತ್ತು ಬರ್ತಿರಲಿಲ್ಲ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಕೂಡಲೇ ಆ ಚೈನ್ ಒಂದೇ ಅಲ್ಲ, ಕಂಪ್ಲೀಟ್ ಗೇಟ್ಗಳನ್ನು ಸದೃಢಗೊಳಿಸಲು ಸೇಫ್ಟಿ ಮ್ಯಾನೇಜ್ಮೆಂಟ್ ಮೆಜರ್ಸ್ ಏನಿದೆ, ಡ್ಯಾಮ್ ಸೇಫ್ಟಿ ಕಮಿಟಿಯ ರೆಕಮೆಂಡೇಷನ್ಸ್ ಏನಿದೆ, ಅದನ್ನು ಸಂಪೂರ್ಣವಾಗಿ ಕೂಡಲೇ ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಿ ಅದನ್ನು 12 ಲಕ್ಷ ಎಕರೆಗೆ ರೈತರಿಗೆ ನೀರನ್ನು ಒದಗಿಸ್ಕೊಡ್ಲಿಕ್ಕೆ ಕಟ್ಟಿರುವಂಥ ಒಂದು ಡ್ಯಾಮು. ಇದು ದೊಡ್ಡ ಇತಿಹಾಸ ಇದೆ. ಎಲ್ಲ ಕಾಲದಲ್ಲೂ ಕೂಡ ಈ ಡ್ಯಾಮು ಭಾಳ ಉತ್ತಮವಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸೊ ತುಂಗಭದ್ರಾ ಡ್ಯಾಮು ಒಂದು ಅದಕ್ಕೆ ಆದಂಥ ಒಂದು ಅಥಾರಿಟಿ ಇದೆ ಅನ್ನೋದು ಕೂಡ ತಮಗೆಲ್ಲ ಗೊತ್ತಿದೆ. ಸೊ ಬೋರ್ಡ್ ಇದೆ. 3 ರಾಜ್ಯದವರು ಕೂಡ ಇದನ್ನು ಸೇರಿ ಒಟ್ಟಾಗಿ ಇದನ್ನು ನಡೆಸುವಂಥದ್ದು. 10ನೇ ತಾರೀಕು ಅಂದರೆ ನಿನ್ನೆ ರಾತ್ರಿ 12:50 10 ಗೇಟ್ಗಳು ಕಾರ್ಯನಿರ್ವಹಿಸ್ತಾ ಇತ್ತು. 10 ಗೇಟಲ್ಲಿ 19ನೇ ಗೇಟ್ ಏನಿದೆ ಅದು ಕೂಡಲೇ ಚೈನ್ ಡ್ಯಾಮೇಜ್ ಆಗಿ ಆ ಗೇಟ್ ಕಟ್ಟಾಗಿ ಹೋಗಿ ಅಲ್ಲಿ ನಿಂತ್ಕೊಂಡಿದೆ. ಅದನ್ನು ತಾವೆಲ್ಲ ನೀವು ನೋಡ್ಬೋದು, ಬಿದ್ದಿದೆ ಅಲ್ಲಿಗೆ. ಈ ಡ್ಯಾಮು ತುಂಗಭದ್ರಾ ಡ್ಯಾಮ್ ಏನಿದೆ ಸುಮಾರು 12 ಲಕ್ಷ ಎಕರೆಗೆ ರೈತರಿಗೆ ನೀರನ್ನು ಒದಗಿಸ್ಕೊಡ್ಲಿಕ್ಕೆ ಕಟ್ಟಿರುವಂಥ ಒಂದು ಡ್ಯಾಮು. ಇದು ದೊಡ್ಡ ಇತಿಹಾಸ ಇದೆ. ಎಲ್ಲ ಕಾಲದಲ್ಲೂ ಕೂಡ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, DK ಶಿವಕುಮಾರ್ ಅವರು ಯಾವುದೇ ಅಧಿಕಾರಿಗಳನ್ನ ದೂಷಿಸಲ್ಲ ಅಂತ ಹೇಳಿದ್ರು ಅನ್ನೋಂಥ ಮಾತು ಕೂಡ ಇದೆ. ಹಾಗೇನೆ ಬೇರೆ ಏನೂ ಆತಂಕ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಸುರೇಶ್, ಈಗ ಹರಿದು ಹೋಯ್ತಲ್ಲ ನೀರು, ವೇಸ್ಟ್ ಆಗಿ ಹೋಯ್ತಲ್ಲ, ಅದಕ್ಕೆ ಯಾರು ಹೊಣೆ? ನೆಕ್ಸ್ಟ್ ರೈತರಿಗೆ ನೀರಿರಲ್ವಲ್ಲ, ಅದಕ್ಕೆ ಯಾರು ಹೊಣೆ? ಇನ್ನೂ 4 ದಿನ 5 ದಿನ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಗೇಟ್ ಸರಿ ಮಾಡಿಸೋದು, ಅಲ್ಲಿವರೆಗೂ ನೀರು ಹರ್ಕೊಂಡು ಹೋಗುತ್ತಲ್ಲ, ಅದನ್ನ ಏನು ಮಾಡ್ತಾರಂತೆ? ಮತ್ತೆ ಯಾರಿದಕ್ಕೂ ಹೊಣೆಗಾರರು ಇಂಥ ತಪ್ಪಿಗೆ ಅಂತ ಅವರು ತಲೆದಂಡ ಆಗ್ಬೇಕಲ್ವಾ, ಚೆಕ್ ಆಗ್ಬೇಕಲ್ವಾ? ಏನ್ ಹೇಳಿದ್ರು DK ಶಿವಕುಮಾರ್ ಅವರು? ಸುರೇಶ್, ಖಂಡಿತ ಶ್ರೀಲಕ್ಷ್ಮಿ, ಏನು DKC ಅವರು ಬಂದು ವಿಸಿಟ್ ಅನ್ನ ಮಾಡಿ ಅದಾದ ನಂತರ ಅಧಿಕಾರಿಗಳ ಹತ್ರ ಮಾಹಿತಿಯನ್ನು ತಗೊಳ್ತಾರೆ. ಮಾಹಿತಿಗಳನ್ನು ತಗೊಂಡ ನಂತರ ಡ್ಯಾಮು ಬಹಳ ಚೆನ್ನಾಗಿದೆ, ಸುರಕ್ಷಿತವಾಗಿದೆ, ಏನು ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ಆ ಒಂದು ಕ್ರಸ್ಟ್ ಗೇಟನ್ನ ಮಾಡಲಿಕ್ಕೆ ನಮಗಿನ್ನೂ ಟೈಮ್ ಬೇಕು ಅಂತಕ್ಕಂಥ ಮಾಹಿತಿಯನ್ನು ಹೇಳಿದ್ದಾರೆ. ಅವರು ಆಂತರಿಕವಾಗಿ ಒಂದು ಸಭೆಯನ್ನ ಮಾಡ್ತಾರೆ. ಸಭೆಯನ್ನ ಮಾಡಿದ ಬಳಿಕ ನಾನೀಗ ಎಲ್ಲ ಮಾಹಿತಿಯನ್ನ ತಗೊಂಡಿದ್ದೇನೆ, ಅದನ್ನ CM ಅವರ ಗಮನಕ್ಕೆ ತರ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿರ್ತಕ್ಕಂಥದ್ದು. ಸದ್ಯಕ್ಕೆ ಮೇಲ್ನೋಟಕ್ಕೆ ಇದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಗೋತೀವಿ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಮೇಲ್ನೋಟಕ್ಕೆ ಇದು ನಿರ್ಲಕ್ಷ್ಯ ಅಂತಕ್ಕಂಥ ಮಾಹಿತಿಯನ್ನ ಅವರಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಮೇಲಧಿಕಾರಿಗಳು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಸುರೇಶ್ ಚೌಹಾಣ್ ಡೀಟೇಲ್ಸ್ಗಾಗಿ. ಡ್ಯಾಮ್ ಟೆನ್ಷನ್ ಇವತ್ತು ಬೆಳಗ್ಗೆ ನಿನ್ನೆ ರಾತ್ರಿ ಘಟಿಸಿರ್ತಕ್ಕಂಥ ಘಟನೆ ಇವತ್ತು ಬೆಳಗ್ಗೆಯಿಂದ ರಿಪಬ್ಲಿಕ್ ಕನ್ನಡ ಅದರ ಸಂಪೂರ್ಣ ಅಪ್ಡೇಟ್ ಅನ್ನ ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಏನೇನಾಯ್ತು, ಹೇಗೆ ನಡೀತಾ ಆ ಒಂದು ಘಟನೆ, ಗೇಟ್ ಹೇಗೆ ಕ್ರಶ್ ಆಗಿ ಬಿತ್ತು ನೀರಿಗೆ ಅನ್ನುವಂಥದ್ದು, ಆ ಚೈನ್ ಕಟ್ ಆಗಿರುವಂಥದ್ದು, ಪ್ರತಿಯೊಂದು ಡೀಟೇಲ್ಸ್ ಅನ್ನು ಕೂಡ
ಪ್ರತಿಯೊಂದು ಡೀಟೇಲ್ಸ್ ಅನ್ನು ಕೂಡ ಘಟನಾ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ರಿಪೋರ್ಟ್ ಮಾಡಿದೆ. ಗ್ರೌಂಡ್ ಝೀರೋ ರಿಪೋರ್ಟ್, ಏನಾಗಿದೆ ಅಲ್ಲಿ ಡ್ಯಾಮ್ ಮೇಲೆ ಅನ್ನುವಂಥದ್ದನ್ನ ನೇರವಾಗಿ ನಿಮಗೆ ತಲುಪಿಸುವಂತ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡಿದೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನಂಬರ್ 19ರಲ್ಲಿ ಚೈನ್ ಲಿಂಕ್ ಕಟ್ ಆಗಿ ಏನಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ನದಿಗೆ ಹೋಗ್ತಾ ಇದೆ. ಸದ್ಯ ಏನಂತಂದ್ರೆ ನಾನು ಈ ಕಟ್ ಆಗಿರುವಂಥ ಏನು ಕ್ರಸ್ಟ್ ಗೇಟ್ ಇದೆ ಇದರ ಮುಂದೆ ಇಲ್ಲಿರುವಂಥ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಕ್ರಸ್ಟ್ ಗೇಟ್ ನಂಬರ್ 19. ಇದು ಈ ಒಂದು ಗೇಟ್ನಿಂದನೇ ನಿನ್ನೆ ರಾತ್ರಿ ಏನಂತಂದ್ರೆ ಈ ಒಂದು ಚೈನ್ ಲಿಂಕ್ ಕಟ್ ಆಗಿ ಇಲ್ಲಿಂದ ಏನಂದ್ರೆ ಅಪಾರ ಪ್ರಮಾಣದ ನೀರು ಹೊರ ಹೋಗ್ತಾ ಇದೆ. ಈಗಾಗಲೇ ಏನಂತಂದ್ರೆ ನೀವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರ್ಬೋದು. ಏನು ಕಟ್ ಆಗಿರುವಂಥ ಏನು ಚೈನ್ ಲಿಂಕ್ ಏನಿದೆ ಇದೇ ಒಂದು ಚೈನ್ ಲಿಂಕ್ ಅಂತ ಹೇಳ್ಬೋದು. ಇದ್ರ ಕೆಳಗಡೆ ಏನು ಕ್ರಸ್ಟ್ ಗೇಟ್ ಇತ್ತು, ನೀರಿನ ಪ್ರಮಾಣ ಏನು ಜಾಸ್ತಿ ಆಗ್ತಾನೆ ಬಂತು. ಈ ನೀರಿನ ಪ್ರೆಷರ್ಗೆ ಈ ಒಂದು ಚೈನ್ ಲಿಂಕ್ ಏನಿದೆ ಇದು ಕಟ್ ಆಗಿದೆ. ನಿನ್ನೆ ರಾತ್ರಿ ಸುಮಾರು 10:30ರಿಂದ 11 ಗಂಟೆ ಸುಮಾರಿಗೆ ಈ ಒಂದು ಕ್ರಸ್ಟ್ ಗೇಟ್ ಓಪನ್ ಆಗಿದ್ದು ಅಪಾರ ಪ್ರಮಾಣದಲ್ಲಿ ಈ ನೀರು ಇಲ್ಲಿಂದ ಹೋಗ್ತಾ ಇದೆ. ಇದು ಒಂದೇ ಒಂದು ಕ್ರಸ್ಟ್ ಗೇಟಿಂದಲೇ ಸುಮಾರು ಏನು 35,000 ಕ್ಯೂಸೆಕ್ ನೀರು ಹೊರ ಹೋಗ್ತಾ ಇದೆ. ಈಗಾಗಲೇ ಡ್ಯಾಮ್ನಲ್ಲಿ 105 TMC ನೀರು ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಇನ್ನೇನು ಅಂದರೆ 13ನೇ ತಾರೀಕು, ಇದೇ ತಿಂಗಳು 13ನೇ ತಾರೀಕು CM ಅವರು ಕೂಡ ಇಲ್ಲಿ ಆಗಮಿಸಿ ಒಂದು ಬಾಗಿನವನ್ನು ಅರ್ಪಿಸುವಂಥ ಒಂದು ಕಾರ್ಯಕ್ರಮ ಕೂಡ ಇತ್ತು. ಆದರೆ ನಿನ್ನೆ ರಾತ್ರಿ ಏಕಾಏಕಿ ಈ ಒಂದು ಚೈನ್ ಲಿಂಕ್ ಕಟ್ಟಾಗಿರೋದ್ರಿಂದ ಸಾಕಷ್ಟು ಪ್ರಮಾಣದ ನೀರು ನದಿಗೆ ಹೋಗ್ತಾ ಇದೆ. ಈಗಾಗಲೇ ಏನಂತಂದರೆ ನದಿಗೆ ಏನು ಈ ಒಂದು ಗೇಟನ್ನು ವಾಪಸ್ ದುರಸ್ತಿ ಮಾಡಬೇಕಂದ್ರೆ ಸುಮಾರು 60 TMC ನೀರನ್ನು ಖಾಲಿ ಮಾಡಬೇಕು ಅನ್ನುವಂಥ ಒಂದು ಮಾತನ್ನು ಇಲ್ಲಿರುವಂಥ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈಗಾಗಲೇ DCM ಅವರು ಕೂಡ ಇಲ್ಲಿ ಒಂದು ಭೇಟಿಯನ್ನು ನೀಡಿ ಇದ್ರ ಬಗ್ಗೆ ಒಂದು ಏನಂತಂದರೆ ಈಗಾಗಲೇ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಸುಮಾರು ಏನು 60 TMC ನೀರನ್ನು ಇಲ್ಲಿಂದ ಖಾಲಿ ಮಾಡಬೇಕಂತಂದರೆ ಪ್ರತಿನಿತ್ಯ 2 ಲಕ್ಷ ಕ್ಯೂಸೆಕ್ ನೀರನ್ನು ನದಿಗೆ ಬಿಡಬೇಕಾಗುತ್ತೆ. ಒಂದು ದಿವಸಕ್ಕೆ 2 ಲಕ್ಷ ಕ್ಯೂಸೆಕ್ ನೀರನ್ನು ನದಿಗೆ ಬಿಟ್ಟರೆ ಸುಮಾರು ಏನಂತಂದರೆ ನದಿ ಪಾತ್ರದಲ್ಲಿರುವಂಥ ಸಾಕಷ್ಟು ಹಳ್ಳಿಗಳಿರ್ಬೋದು, ಜಮೀನುಗಳಿರ್ಬೋದು ಕೂಡ ಇವೆಲ್ಲವಕ್ಕೂ ಕೂಡ ಏನಂತಂದರೆ ಪ್ರವಾಹದ ಭೀತಿ ಎದುರಾಗಿದೆ. ಇವತ್ತಿಗೂ ಅಂದರೆ ಈಗ ಸದ್ಯಕ್ಕೆ 1 ಲಕ್ಷ ಕ್ಯೂಸೆಕ್ ನೀರನ್ನು ನದಿಯಿಂದ ಹೊರಗಡೆ ಬಿಡಲಾಗ್ತಾ ಇದೆ. ಇದರಿಂದ ಈಗಾಗಲೇ ನದಿ ಪಾತ್ರದಲ್ಲಿ ಸಾಕಷ್ಟು ಏನಂತಾರೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಜಿಲ್ಲಾಡಳಿತ ಮತ್ತು ಡ್ಯಾಮ್ ಅಧಿಕಾರಿಗಳು ಕೈಗೊಂಡಿದ್ದಾರೆ. ಈಗಾಗಲೇ ಏನು ಜನರಿಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಡಂಗುರವನ್ನು ಸಾರ್ತಾ ಇದ್ದಾರೆ, ಸಾಮಾಜಿಕ ಜಾಲತಾಣಗಳ ಮೂಲಕ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ಎಂತಂದರೆ ಇವತ್ತಿನಿಂದ ಮತ್ತೆ ದಿನದಿಂದ ದಿನಕ್ಕೆ ಅಂದರೆ ಇನ್ನು 4ರಿಂದ 5 ದಿನಗಳ ಕಾಲ ಏನಂತಂದರೆ 2 ಲಕ್ಷ ಕ್ಯೂಸೆಕ್ವರೆಗೆ ನೀರನ್ನು ಹೊರಬಿಟ್ಟು ನಂತರ ಏನಂತಂದರೆ ಇಲ್ಲಿ ಒಂದು ಕ್ರಸ್ಟ್ ಗೇಟ್ಗಳನ್ನು ವಾಪಸ್ ಅಳವಡಿಸಲಾಗುತ್ತೆ ಅನ್ನುವಂಥ ಮಾತನ್ನು ಈಗಾಗಲೇ ಏನಂತಂದರೆ DCM ಅವರು ಕೂಡ ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ದುರ್ಗೇಶ್ ಜೊತೆ ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಟಿವಿ ಕನ್ನಡ, ಕೊಪ್ಪಳ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆಯೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.